1 Corinthians in chapter 13. 1 ಕೊರಿಂಥ 13ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ಳೋಣ ದೇವರ ವಾಕ್ಯವನ್ನ. All our Christian life, we must remember the truth spoken in this chapter. ನಾವು ಈ ಅಧ್ಯಾಯದಲ್ಲಿರುವಂತಹ ಸತ್ಯಗಳನ್ನ ನಾವು ತಿಳ್ಕೊಳ್ಬೇಕು. Never forget it throughout our Christian life. ನಾವು ಇದನ್ನ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಮರೆಯಬಾರದು. When you read Corinthians, you must remember it was written to a church that was very, very carnal and worldly. ನಾವು ಒಂದು ನೆನಪಿಟ್ಕೊಳ್ಬೇಕು, ಕೊರಿಂಥದವರ ಬರೆದ ಪತ್ರಿಕೆಯನ್ನು ಓದುವಾಗ ಇದನ್ನ ಒಂದು ಲೌಕಿಕ ಅಥವಾ ಅಷ್ಟು ಬೆಳೆದಂತವರ ಅಲ್ಲದ ಅವರಿಗೆ ಬರೆದಂತ ಒಂದು ಪತ್ರವಾಗಿದೆ. Even though Paul had spent 1.5 years living there. ಪೌಲನು ಅಲ್ಲಿ 1.5 ವರ್ಷಗಳ ಕಾಲ ಅಲ್ಲಿ ಜೀವಿಸಿದ್ರು ಕೂಡ ಹಾಗಿತ್ತು ಆ ಸಭೆ. And many people had gone there, others like Apollos and all, to preach the word. ಅಲ್ಲಿ ದೇವರ ವಾಕ್ಯವನ್ನ ಸಾರಲಿಕ್ಕೆ ಅಪೋಲೋಸನ ತರಹದ ಇತರ ದೈವಿಕರು ಕೂಡ ಹೋಗಿದ್ರು ಅವರ ಮಧ್ಯದಲ್ಲಿ. Yet Paul tells them in chapter 3, you are still spiritual babies. ಅಲ್ಲಿ ಅಪೊಸ್ತಲ ಪೌಲನು 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನೀವು ಮಗುವಿನ ತರ ಹಸುಬೀಸಿನ ತರ ಇದ್ದೀರಾ ಅಂತ ಹೇಳ್ತಾರೆ. And you are so many years you've been believers, but you're still drinking milk. ಇಷ್ಟು ವರ್ಷಗಳ ಕಾಲ ನೀವು ಕ್ರೈಸ್ತರಾಗಿದ್ರು ಕೂಡ ನೀವು ಹಾಲು ಕುಡಿಯುವಂತವರಾಗಿದ್ದೀರಾ ಅಂತ ಹೇಳ್ತಾರೆ. If any of you had a child that is not able to eat solid food even after it's 10 years old, you'll be really concerned. ನಿಮ್ಮಲ್ಲಿ ಒಂದು ಮಗು ಇದ್ದು 10 ವರ್ಷಗಳ ಕಾಲ ಆದ್ರೂ ಹಾಲನ್ನೇ ಕುಡಿತಾ ಇದ್ರೆ, ಊಟ ಮಾಡ್ತಾ ಇಲ್ಲ ಅಂದ್ರೆ ನಿಮ್ಗೆ ಚಿಂತೆ ಆಗುತ್ತೆ. That is how Paul was concerned for the Corinthians, because he was like a... ಹಾಗೆ ಪೌಲನು ಕೂಡ ಅವರ ಬಗ್ಗೆ ಕಾಳಜಿ ವಹಿಸಿದ್ದನ್ನು ಅವರು ಹಸುಗೂಸಿನಂತೆ ಇದ್ದರಿಂದ he was a spiritual father to them. ಅವರಿಗೆ ಆತನು ಆತ್ಮಿಕ ತಂದೆಯಾಗಿದ್ದನು. And he's speaking like a father. ಅವನು ಅವರಿಗೆಲ್ಲ ತಂದೆಯ ತರ ಇದ್ದನು. 1 ಕೊರಿಂಥ 4ರಲ್ಲಿ ನಾವು ನೋಡ್ತೇವೆ, ವಚನ 14-15 ಮತ್ತು 15. I'm not writing these things to shame you, but to admonish you as my beloved children. ನಾನು ನಿಮಗೆ ಒತ್ತಾಯ ಮಾಡಿ ಹೇಳ್ತಾ ಇಲ್ಲ, ನಿಮ್ಗೆ ತಿದ್ದಲಿಕ್ಕೆ ನಾನು ಇದನ್ನ ಬರಿತಾ ಇದ್ದೀನಿ ಅಂತ ಹೇಳ್ತಾರೆ. Because even if you have 10,000 teachers, verse 15, you don't have many fathers. I became your father through Christ. ಇಲ್ಲಿ 15ನೇ ವಚನದಲ್ಲಿ, ನಿಮಗೆ ಕ್ರಿಸ್ತನಲ್ಲಿ ಉಪಾಧ್ಯಾಯರು 1000 ಮಂದಿ ಇದ್ದರೂ ತಂದೆಗಳು ಬಹುಮಂದಿ ಇಲ್ಲ ಅಂತ ಹೇಳ್ತಾರೆ. You know, in a school, a teacher works for a salary. ನಮಗೆ ಗೊತ್ತಿದೆ, ಒಂದು ಶಾಲೆಯಲ್ಲಿ ಒಬ್ಬ ಉಪಾಧ್ಯಾಯನು ಸಂಬಳಕ್ಕಾಗಿ ಕೆಲಸ ಮಾಡ್ತಾನೆ. No father works for a salary. ಆದ್ರೆ ಯಾವ ತಂದೆಯೂ ಸಂಬಳಕ್ಕಾಗಿ ಕೆಲಸ ಮಾಡೋದಿಲ್ಲ. And that makes a big difference. ಅದು ಬಹಳ ವ್ಯತ್ಯಾಸವನ್ನ ತೋರಿಸುತ್ತೆ. A father sacrifices 100 times more than a teacher. ಒಬ್ಬ ತಂದೆಯಾದವನು ಒಬ್ಬ ಉಪಾಧ್ಯಾಯನಿಗಿಂತ 100 ಪಟ್ಟು ಹೆಚ್ಚು ಒಂದು ತ್ಯಾಗವನ್ನು ಮಾಡ್ತಾನೆ. But he doesn't take any salary for that work. ಆದ್ರೆ ಅದಕ್ಕೆ ಯಾವ ಸಂಬಳವನ್ನು ಆತನು ತೆಗೆದುಕೊಳ್ಳೋದಿಲ್ಲ. Why does he do it? ಯಾಕೆ ಹಾಗೆ ಮಾಡ್ತಾನೆ? Why do you fathers and mothers sacrifice so much for your children? ಯಾಕೆ ನೀವು ತಂದೆ ತಾಯಂದಿರು ನಿಮ್ಮ ಮಕ್ಕಳಿಗಾಗಿ ಅಷ್ಟೊಂದು ತ್ಯಾಗವನ್ನು ಮಾಡ್ತೀರಾ? Because you love them. That's the reason. ಯಾಕೆ ಅಂದ್ರೆ ಅವರನ್ನ ಪ್ರೀತಿಸ್ತೀರಾ ನೀವು, ಅದಕ್ಕಾಗಿ ಹಾಗೆ ಮಾಡ್ತೀರಾ. The same reason why Paul was so burdened for the Corinthian Christians. ಅದೇ ಒಂದು ಮುಖ್ಯ ಕಾರಣ. Look at 1 Corinthians 13, like a father speaking to
his children. 1 ಕೊರಿಂಥ 13 ನಾವು ಹೇಗೆ ನೋಡ್ಬೇಕು ಅಂದ್ರೆ ಒಬ್ಬ ತಂದೆಯಾದವನು ಮಕ್ಕಳನ್ನ ನೋಡೋ ಹಾಗೆ ನೋಡ್ಬೇಕು. He says, whatever gifts you may have, if you don't love one another, you're zero in God's eyes. ಇಲ್ಲಿ ಪ್ರಾರಂಭದಲ್ಲಿ ಹೇಳುತ್ತೆ, ನೀವು ಎಷ್ಟೇ ಒಂದು ವರಗಳನ್ನು ಹೊಂದಿದ್ರು ನಿಮಗೆ ಪ್ರೀತಿ ಇಲ್ಲ ಅಂದ್ರೆ ಅದು ಪ್ರಯೋಜನ ಇಲ್ಲದಂತದ್ದು. So that is the most important thing in the Christian life. ಯಾಕೆಂದ್ರೆ ಅದು ಕ್ರಿಸ್ತಿಯ ಜೀವಿತದಲ್ಲಿ ಬಹಳ ಮುಖ್ಯವಾದದ್ದು. Humility is the ground on which all the fruit of the Spirit grows. ನಾವು ನೋಡಿಕೊಂಡೆವು, ಒಂದು ದೀನತೆ ಅನ್ನುವಂಥದ್ದು ಒಂದು ಭೂಮಿಯ ಹಾಗೆ, ಆ ಒಂದು ದೀನತೆಯ ಭೂಮಿ ಮೇಲೆ ಎಲ್ಲ ವರಗಳು ಬೆಳೆಯುತ್ತೆ ಅಂತ ಅಂದ್ಬಿಟ್ಟು. And what must grow in that ground first of all? ಆ ಒಂದು ಭೂಮಿಯಲ್ಲಿ ಮೊದಲು ಏನು ಬೆಳಿಬೇಕು? First of all, a fervent love for Jesus Christ. ಮೊದಲನೇದಾಗಿ ಯೇಸು ಸ್ವಾಮಿಗೆ ಆ ಒಂದು ಪ್ರೀತಿ ಅನ್ನುವಂಥದ್ದು ಬೆಳಿಬೇಕು. I found in the last 45 years of CFC churches, ನಾನು ಏನ್ ನೋಡಿದ್ದೇನೆ CFC ನಲ್ಲಿ 45 ವರ್ಷದಲ್ಲಿ ಅಂತಂದ್ರೆ, that if a person does not begin with fervent love for Jesus Christ, nothing else will grow on that ground. If you do not grow in love for Christ, nothing else will grow in your life. ಆತನ ಕ್ರಿಸ್ತನಿಗೆ ಪ್ರೀತಿಯಲ್ಲಿ ಅವನು ಮೊದಲು ಬೆಳೆಯಲಿಲ್ಲ ಅಂದ್ರೆ ಬೇರೆ ಯಾವುದು ಬೆಳೆಯೋದಿಲ್ಲ ಅವನ ಜೀವಿತದಲ್ಲಿ. The first is not to love one another. The first is to love Jesus with all our heart. ಮೊದಲನೇದಾಗಿ ಒಬ್ಬರನ್ನೊಬ್ಬರು ಪ್ರೀತಿಸುವಂತದ್ದಲ್ಲ, ಮೊದಲನೇದಾಗಿ ಕ್ರಿಸ್ತನನ್ನ ಪ್ರೀತಿಸುವಂತ. That's why 1 Corinthians 13 is a very important chapter. ಅದಕ್ಕಾಗಿ 1 ಕೊರಿಂಥ 13 ಬಹಳ ಮುಖ್ಯವಾದ ಅಧ್ಯಾಯವಾಗಿದೆ. There was a man who once came to Jesus and asked this question. ಇಲ್ಲಿ ನೋಡ್ತೀವಿ, ಒಬ್ಬ ವ್ಯಕ್ತಿಯು ಯೇಸು ಸ್ವಾಮಿಯ ಬಳಿ ಬಂದು ಈ ಒಂದು ಪ್ರಶ್ನೆಯನ್ನು ಕೇಳಿದನು. Let's turn to that in Matthew 22 first. ಮತ್ತಾಯ 22ರಲ್ಲಿ ಅದನ್ನ ನೋಡೋಣ. The question he asked in Matthew 22 verse 36 is this. 36ನೇ ವಚನ 22ನೇ ಅಧ್ಯಾಯದಲ್ಲಿ ಇದೇನು ಕೇಳಿದನು ಅಂದ್ರೆ, Teacher, which is the great commandment in the law? ಧರ್ಮಶಾಸ್ತ್ರದಲ್ಲಿ ಅತಿ ಮುಖ್ಯವಾದ ಆಜ್ಞೆ ಯಾವುದು ಅಂತ ಕೇಳಿದನು. If someone were to ask you, what is the great commandment in the Bible for us? ಯಾರಾದ್ರೂ ನಿಮ್ಮನ್ನ ಕೇಳಿದ್ರೆ ದೇವರ ವಾಕ್ಯದಲ್ಲಿ ಇರುವಂತ ಅದು ನಿಮಗೆ ಯಾವುದು ಮುಖ್ಯವಾದ ಆಜ್ಞೆ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? We say we must love one another. ನಾವು ಹೇಳಬೇಕು, ನಾವು ಒಬ್ಬರನ್ನೊಬ್ಬರನ್ನು ಪ್ರೀತಿಸಬೇಕು ಅಂತ. That's wrong. ಅದು ಹೇಳಿದ್ರೆ ತಪ್ಪು, ಅದು ಹಾಗೆ ಹೇಳಿದ್ರೆ. That is the second commandment. ಅದು ಎರಡನೆಯ ಆಜ್ಞೆ. The first is Matthew 22:37, love the Lord with all your heart, all your soul, all your mind. ಈ 37ನೇ ವಚನದಲ್ಲಿ ಮೊದಲನೇ ಆಜ್ಞೆ ಯಾವುದು? ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಅಂತ. Why is it that many Christians find it so difficult to love one another? ಯಾಕೆ ಬಹಳಷ್ಟು ಕ್ರೈಸ್ತರಿಗೆ ಒಬ್ಬರನ್ನೊಬ್ಬರು ಪ್ರೀತಿಸೋದು ಬಹಳ ಕಷ್ಟವಾಗಿದೆ? Okay, let us not judge other Christians in other churches. ನಾವು ಇತರ ಸಭೆಯಲ್ಲಿರುವಂತ ಕ್ರೈಸ್ತರನ್ನ ನ್ಯಾಯ ತೀರ್ಮಾನ ಮಾಡೋದು ಬೇಡ. Let us judge ourselves. ನಮ್ಮನ್ನ ನಾವೇ ನ್ಯಾಯ ತೀರ್ಮಾನ ಮಾಡಿಕೊಳ್ಳೋಣ. And what shall we say about our own life? ನಮ್ಮ ಸ್ವಂತ ಜೀವಿತದ ಬಗ್ಗೆ ಏನಂತ ಹೇಳೋಣ? Can you love everybody in your local church? ನಿನ್ನ ಸ್ಥಳೀಯ ಸಭೆಯಲ್ಲಿ ಇರುವಂತವ್ರನ್ನೆಲ್ಲ ನೀವು ಪ್ರೀತಿಸ್ತೀರಾ? If not, ask yourself why. ಆತರ ಸಾಧ್ಯವಾಗಿಲ್ಲ ಅಂದ್ರೆ ಯಾಕೆ ಅಂತ ನಾವು ಪ್ರಶ್ನೆ ಕೇಳ್ಕೊಳ್ಬೇಕು. Maybe you've not found the answer. Why can't I love everybody?
ನಿಮ್ಗೆ ಉತ್ತರ ಸಿಕ್ಕಿಲ್ದೇ ಇರೋಕ್ ಸಾಧ್ಯತೆ ಇದೆ, ಯಾಕೆ ನಾನು ಪ್ರೀತಿಸೋಕ್ ಸಾಧ್ಯ ಇಲ್ಲ ಅಂತ. Here is the answer. ಇಲ್ಲಿ ಉತ್ತರವಿದೆ. See, the word of God is like a X-ray or scan of your heart. ದೇವರ ವಾಕ್ಯವು ಒಂದು ಎಕ್ಸ್ರೇ ಅಥವಾ ಸ್ಕ್ಯಾನ್ ತರದ ರೀತಿಯಲ್ಲಿರುತ್ತೆ. And it's telling you the reason why you can't love one another. ಇದು ಅದೊಂದು ಕಾರಣವನ್ನ ತೋರಿಸ್ತಾ ಇದೆ, ಯಾಕೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಕ್ ಸಾಧ್ಯ ಇಲ್ಲ ಅಂತ. Why you can't forgive somebody. ಯಾಕೆ ನೀವು ಒಬ್ಬರನ್ನ ಕ್ಷಮಿಸ್ಲಿಕ್ಕೆ ಸಾಧ್ಯವಿಲ್ಲ. It's because you don't love Jesus with all your heart. ಯಾಕಂದ್ರೆ ಪೂರ್ಣ ಹೃದಯದಿಂದ ಯೇಸುವನ್ನ ಪ್ರೀತಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ You know, in the cross there are two arms. ಒಂದು ಶಿಲುಬೆಯಲ್ಲಿ ಎರಡು ಭಾಗಗಳಿರುತ್ತೆ. And when they construct a cross, they put the big long one first, vertical one. ಆ ಒಂದು ಉದ್ದನೆಯ ಹಲಗೆಯನ್ನ ಅದನ್ನ ಕಟ್ಟುವಾಗ ಮೊದಲು ಉದ್ದನೆಯನ್ನ ಹಾಕ್ತಾರೆ. Then they put the horizontal one. ನಂತರ ಆ ಒಂದು ಅಡ್ಡನೆಯ ಹಲಗೆಯನ್ನು ಹಾಕ್ತಾರೆ. That is showing I must love Jesus first, then I can love one another. ಅದು ಏನು ತೋರಿಸುತ್ತೆ ಅಂದ್ರೆ, ಉದ್ದನೆಯ ಹಲಗೆ ಅಂದ್ರೆ ಯೇಸು ಸ್ವಾಮಿನ ನಾನು ಮೊದಲು ಪ್ರೀತಿಸಲು ಕಲಿತಾಗ ಮಾತ್ರ ಇತರರನ್ನ ಪ್ರೀತಿಸೋದು ಸಾಧ್ಯವಾಗುತ್ತೆ. You try to love one another first, it's not possible. ನೀವು ಹಾಗೆ ಇತರರನ್ನ ಪ್ರೀತಿಸಲು ಪ್ರಾರಂಭಿಸಿದ್ರೆ ಅದು ಆಗೋದಿಲ್ಲ, ಸಾಧ್ಯ ಆಗೋದಿಲ್ಲ. That vertical bar of the cross must come first. ಆ ಒಂದು ಉದ್ದನೆಯ ಹಲಗೆ ಮೊದಲು ಬರಬೇಕು. And I found there are two ways in which I can love Jesus. ಇಲ್ಲಿ ನಾನು ಹೇಳ್ತೀನಿ, ಎರಡು ರೀತಿಯಲ್ಲಿ ಯೇಸು ಸ್ವಾಮಿಯನ್ನ ನಾನು ಪ್ರೀತಿಸಬಹುದು. One, when I think of how much Jesus loved me. ಮೊದಲನೇದಾಗಿ ಯೇಸು ಸ್ವಾಮಿ ನನ್ನನ್ನ ಎಷ್ಟು ಆಗಿ ಪ್ರೀತಿಸಿದಾನೆ ಅಂತ ಯೋಚನೆ ಮಾಡೋದ್ರಿಂದ. And I meditate on how much he suffered on the cross for me. ಆತನ ಬಗ್ಗೆ ಧ್ಯಾನ ಮಾಡ್ತೀನಿ, ನನಗಾಗಿ ಶಿಲುಬೆಯಲ್ಲಿ ಎಷ್ಟು ಕಷ್ಟಗಳನ್ನ ಅನುಭವಿಸಿದ್ದಾನೆ ಅಂತ. For the last 60 years I've been doing that. ನಾನು ಕಡೆಯ 60 ವರ್ಷಗಳ ಕಾಲ ಅದನ್ನ ನಾನು ಮಾಡ್ತಾ ಇದ್ದೀನಿ. I can say without any hesitation that I love Jesus with all my heart today. ನಾನು ಯಾವುದೇ ಒಂದು ಅಡೆತಡೆ ಇಲ್ದೇನೆ ನಾನು ಹೇಳಲಿಕ್ಕೆ ಶಕ್ತನಾಗಿದ್ದೇನೆ, ಯೇಸು ಸ್ವಾಮಿಯನ್ನ ನಾನು ಪ್ರೀತಿಸ್ತೀನಿ ಅಂತ. That is what has helped me to love any type of believer. ಅದು ನನ್ನನ್ನ ಯಾವ ವಿಶ್ವಾಸಿಯನ್ನು ಪ್ರೀತಿಸ್ಲಿಕ್ಕೆ ಸನ್ನದ್ಧನಾಗಿ ಮಾಡಿದ್ದೇನೆ. Even those who do evil to me. ನನಗೆ ದುಷ್ಟತೆಯನ್ನ ಮಾಡೋರನ್ನು ಕೂಡ ಪ್ರೀತಿಸೋಕೆ ಸಾಧ್ಯ ಆಗಿದೆ. Because I love Jesus with all my heart. ಯಾಕೆ ಅಂದ್ರೆ ನನ್ನ ಪೂರ್ಣ ಹೃದಯದಿಂದ ಯೇಸು ಸ್ವಾಮಿಯನ್ನ ಪ್ರೀತಿಸುವಂತವನಾಗಿದ್ದೇನೆ. If you can't love others, it's because you don't love Jesus. ನೀವು ಇತರರನ್ನ ಪ್ರೀತಿಸಲು ಸಾಧ್ಯ ಆಗಿಲ್ಲ ಅಂತಂದ್ರೆ ಅದರ ಅರ್ಥ ನೀವು ಯೇಸು ಸ್ವಾಮಿಯನ್ನ ಪ್ರೀತಿಸದೇ ಇರೋದೇ ಕಾರಣ.